ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಜೈ ಬಜರಂಗಿ ಕನ್ನಡ ವ್ಲಾಗ್ಸ್. ಸೋತಾಗ ಎದೆ ತುಂಬಿ ನಸುನಕ್ಕು ಬಿಡು, ನಿನ್ನನ್ನು ಅಳಿಸಲು ಯಾರಿಂದಲೂ ಆಗದು. ಗೆದ್ದಾಗ ಮನ ತುಂಬಿ ದೈವವ ನೆನೆದು ಹತ್ತು ಬಿಡು, ಮತ್ತೆ ನಿನ್ನನ್ನು ಸೋಲಿಸಲು ದೇವರಿಗೂ ಆಗದು ಅಂತ ಹೇಳ್ತಾ ಬನ್ನಿ ಇವತ್ತು ನನ್ನ ಈ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇವತ್ತು ನಾನು ಶೇರ್ ಮಾಡ್ತಾ ಇರ್ತಕ್ಕಂಥ ರೆಸಿಪಿ ಒಂದು ಚಪಾತಿ ರೋಲ್ ಅಂತಲೂ ಆದರೂ ಅಂದ್ಕೊಳ್ಳಿ, ಅಥವಾ ವೆಜ್ ರೋಲ್ ಅಂತಲೂ ಕೂಡ ಅಂತಾರೆ. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಬೇಕಾದರೂ ತೊಗೋಬೋದು. ಒಂದು ಹೆಲ್ತಿ ಸ್ನ್ಯಾಕ್ಸ್ ಆಗಿ ನಾವು ಆಯ್ಕೆ ಮಾಡ್ಕೋಬೋದು. ಹಾಗೆಯೇ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕೂಡ ಸಹ ಸ್ನ್ಯಾಕ್ಸ್ ಆಗಿ ಇದನ್ನು ಯೂಸ್ ಮಾಡ್ಕೋಬೋದು. ಕೆಲವೊಬ್ಬರು ವೆಜ್ ತರಕಾರಿಗಳನ್ನೆಲ್ಲ ಫ್ರೈ ಮಾಡಿ ಯೂಸ್ ಮಾಡ್ತಾರೆ. ನಾನಿಲ್ಲಿ ಕ್ವಿಕ್ಕಾಗಿ ಹಾಗೆಯೇ ಬೇಗ ಆಗ್ತಕ್ಕಂಥದ್ದು ಮತ್ತು ಹಸಿ ತರಕಾರಿಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ವೆಜ್ ರೋಲನ್ನು ಮಾಡ್ಕೊಳ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಎಲ್ಲ ತರಕಾರಿಗಳನ್ನು ಮೊದಲು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಕಾರ್ನನ್ನು ಸಹ ತಗೊಂಡಿದ್ದೀನಿ, ಹಾಗೆಯೇ ಕ್ಯಾಪ್ಸಿಕಮ್ಮನ್ನು ತಗೊಂಡಿದ್ದೀನಿ, ಹಾಗೆ ಕ್ಯಾಬೇಜನ್ನು ಸಹ ತಗೊಂಡಿದ್ದೀನಿ. ಎಲ್ಲವನ್ನು ಸಹ ನೀಟಾಗಿ ಸಣ್ಣದಾಗಿ ಹೆಚ್ಕೊಂಡು ಈ ಚಾಪರ್ ಮೂಲಕ ಹೆಚ್ಕೊಂಡು ಒಂದು ಬೌಲ್ಗೆ ಹಾಕಿ ಇಟ್ಕೊಳ್ತಕ್ಕಂಥದ್ದು. ಈ ಚಾಪರ್ದಂತೂ ನಾನು ಒಂದು 2-3 ಸಲ ಲಾಗ್ಗಳಲ್ಲಿ ಹೇಳಿದ್ದೀನಿ, ತುಂಬಾ ಯೂಸ್ ಆಗುತ್ತೆ ಅಂಥೇಳಿ. ನಾವು ಎಷ್ಟೇ ಶಾರ್ಪಾಗಿ ಕಟ್ ಮಾಡಿದ್ರೂ ಇಷ್ಟೊಂದು ಸಣ್ಣಕ್ಕಂತೂ ನಾವು ಕಟ್ ಮಾಡೋಕ್ಕಾಗಲ್ಲ, ಹಾಗೆ ಇಷ್ಟೊಂದು ಫಾಸ್ಟಾಗೂ ಕೂಡ ನಾವು ರೆಡಿ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಈ ಚಾಪರನ್ನು ಯೂಸ್ ಮಾಡಿಕೊಂಡು ಕಟ್ ಮಾಡ್ಕೋಬೋದು. ಮೊದಲಿಗೆ ಇಲ್ಲಿ ಅದು 3 ನಾನು ನೀಟಾಗಿ ಕಟ್ ಮಾಡಿಕೊಂಡು ತಗೊಂಡಿಟ್ಕೊಂಡಿದ್ದೀನಿ. ಇದಾದ ನಂತರ ನಾನು ಮತ್ತೆ ಚಾಪರ್ಗೆ 1-2 ಟೊಮೊಟೊವನ್ನು ಸಹ ಇಲ್ಲಿ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಚಾಪರ್ ಮೂಲಕನೇ ಅದನ್ನು ಸಹ ಕಟ್ ಮಾಡ್ಕೋಬೋದು. ಟೊಮೊಟೊ ಕೆಚಪ್ಪನ್ನು ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಟೊಮೊಟೊವನ್ನು ಹಾಕೊಳ್ತಕ್ಕಂಥ ಅವಶ್ಯಕತೆ ಏನೂ ಇರಲ್ಲ. ಇಲ್ಲ ಅಂತ ಹೇಳಿದ್ರೆ ಬೇಕಾದರೆ ಈ ರೀತಿಯಾಗಿ ನೀವು ಯೂಸ್ ಮಾಡ್ಕೊಳ್ಳಿ. 1-2 ಟೊಮೊಟೊವನ್ನು ತಗೊಂಡಿದ್ದೀನಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಎಲ್ಲವನ್ನು ಸೇರಿಸಿ ಚಾಪ್ ಇದಾದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಮೆಣಸಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಪ್ಪು ಮೆಣಸು ಕಾಳು ಬರುತ್ತಲ್ಲ, ಅದರ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ಸೇರಿಸ್ಕೊಳ್ಳಿ. ಮೆಣಸಿನ ಪೌಡ್ರನ್ನು ಸೇರಿಸ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಮೆಣಸಿನ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಥವಾ ಏನಾದರೂ ಡೈಜೆಷನ್ ಪ್ರಾಬ್ಲಮ್ ಆದರೆ, ಇವಾಗ ನಾವು ಕೋಸನ್ನು ಸೇರಿಸ್ಕೊಳ್ತಾ ಇದ್ದೀವಲ್ಲ, ಎಲೆಕೋಸು, ಅದರಿಂದ ಸ್ವಲ್ಪ ರಾನೇ ತಗೊಳ್ಳೋದ್ರಿಂದ ಡೈಜೆಷನ್ ಪ್ರಾಬ್ಲಮ್, ಗ್ಯಾಸ್ಟ್ರಿಕ್ ಥರ ಆಗುತ್ತೆ. ಅದರಿಂದ ಈ ಮೆಣಸನ್ನು ಸ್ವಲ್ಪ ಸೇರಿಸ್ಕೊಳ್ಳೋದ್ರಿಂದ ಅದು ಬ್ಯಾಲೆನ್ಸ್ ಆಗುತ್ತೆ ಅಂತೇಳಿ ನಾನಿಲ್ಲಿ ಕಾಳು ಮೆಣಸಿನ ಪೌಡ್ರನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ರೆ ನಂತರ ಇವಾಗ ಚಪಾತಿಯನ್ನು ಮಾಡಿಕೊಂಡು ಬೇಗನೆ ನಾವು ವೆಜ್ ರೋಲನ್ನು ಮಾಡ್ಕೋಬೋದು. ಬೇಗನೆ ಕ್ವಿಕ್ಕಾಗಿ ಇದು ರೆಡಿ ಆಗಿಬಿಡುತ್ತೆ. ಇವಾಗ ಬನ್ನಿ ಚಪಾತಿಯನ್ನು ಸಹ ಮಾಡ್ಕೊಳ್ಳೋಣ. ಅದಕ್ಕೆ ಮೊದಲೇ ನಾನಿಲ್ಲಿ ಸ್ನ್ಯಾಕ್ಸ್ ಟೈಮ್ ಅಂತ ಹೇಳಿದ್ದೀನಿ, ಹಾಗಾಗಿ ಒಂದು ಮಸಾಲೆ ಚಹಾವನ್ನು ಸಹ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಟೀಯನ್ನು ಯಾರ್ಯಾರು ಟೀ ಲವರ್ಸ್ ಇದ್ದೀರೋ ಅವ್ರಿಗೆ ಖಂಡಿತವಾಗೂ ಈ ರೀತಿಯಾಗಿ ಈಗ ಈವ್ನಿಂಗ್ ಆಗಿರೋದ್ರಿಂದ ನಮ್ಮದು ಮೂವಿ ಟೈಮ್ ಆಗಿತ್ತು, ಹಾಗೆಯೇ ಸಂಡೇ ಕೂಡ ಆಗಿರೋದ್ರಿಂದ ಸಂಡೇ ವ್ಲಾಗನ್ನು ನಾನು ಇವತ್ತು ಅಪ್ಲೋಡ್ ಮಾಡೋಕ್ಕಾಗ್ತಾಯಿದೆ. ಟೈಮ್ ಇರಲಿಲ್ಲ ಅಂಥೇಳಿ ನಾನಿದು ಸಂಡೇ ವ್ಲಾಗ್ ಆಗಿರುತ್ತೆ. ಹಾಗೆ ಸಂಡೇ ಟೈಮಲ್ಲಿ ಟೀ ಕುಡಿಯೋಂಥ ಅಭ್ಯಾಸ ಈವ್ನಿಂಗ್ ಟೈಮು, ಹಾಗೆ ಸ್ನ್ಯಾಕ್ಸನ್ನು ಕೂಡ ಮಕ್ಕಳಿಗೆ ಎಲ್ಲರೂ ಮನೇಲಿದ್ದಾರೆ ಅಂತೇಳಿ ಮಾಡಿದ್ದಂಥದ್ದು. ಹಾಗಾಗಿ ಇಲ್ಲಿ ಮೊದಲಿಗೆ ನಾನು ಟೀ ಪುಡಿಯನ್ನು ಹಾಕಾದ ನಂತರ ಅದಕ್ಕೆ ಏಲಕ್ಕಿ ಮತ್ತು ಶುಂಠಿ ಪೌಡ್ರನ್ನು ಯೂಸ್ ಮಾಡ್ಕೊಳ್ತೀನಿ. ಬೇಕು ಅಂತ ಅಂದವರು ಸ್ವಲ್ಪ ಲವಂಗವನ್ನು ಸಹ ಕುಟ್ಟಿ ಪೌಡ್ರ್ ಮಾಡಿ ಸೇರಿಸ್ಕೋಬೋದು. ನಮಗೆ ಲವಂಗ ಫ್ಲೇವರ್ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗೆಯೇ ಕಪ್ಪು ಮೆಣಸಿನ ಪೌಡ್ರನ್ನು ಸಹ ಸೇರಿಸ್ಕೋಬೋದು. ನಮಗೆ ಅದು ಸಮ್ಟೈಮ್ಸ್ ಸೇರಿಸ್ತೀನಿ ಬೇಕಂತೇನಾದ್ರು ಅಂತ ಅನಿಸ್ದಾಗ. ಇವಾಗ ನಾನು ಅದೇನೂ ಸೇರಿಸ್ಕೊಂಡಿಲ್ಲ, ಬರೀ ಏಲಕ್ಕಿ ಹಾಗೆಯೇ ಶುಂಠಿ ಪೌಡ್ರ್ ಅಷ್ಟೇ ಸೇರಿಸ್ಕೊಂಡಿದ್ದೀನಿ ಮಸಾಲೆ ಅಂಥೇಳಿ. ನಿಮಗೆ ಯಾವ್ಯಾವ ಫ್ಲೇವರ್ ಇಷ್ಟ ಆಗುತ್ತೋ ಅದೆಲ್ಲವನ್ನು ಸಹ ಸೇರಿಸ್ಕೋಬೋದು. ಇದಾದ ನಂತರ ಅದು ಚೆನ್ನಾಗಿ ಟೀ ಪುಡಿ ಎಲ್ಲ ಬೆಂದಾದ ನಂತರ ನಾನಿಲ್ಲಿ ಹಾಲನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಸಹ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಟೀಯನ್ನು ಮಾಡುವಂಥ ಟೈಮಲ್ಲಿ ಟೀ ಪುಡಿ ಎಲ್ಲ ಮೇಲೆ ಬಂದು ಸ್ಟಾಕ್ ಆಗುತ್ತಲ್ಲ, ಅದನ್ನು ಸ್ವಲ್ಪ ಒಂದು ಸ್ಪೂನಲ್ಲೋ ಅಥವಾ ಈ ರೀತಿ ಇದ್ದರೆ ಅದೇ ಥರನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ಟೀ ಚೆನ್ನಾಗಾಗುತ್ತೆ. ಒಳಗಡೆ ಟೀ ಮಾತ್ರ ಕುದೀತಾ ಇದ್ದು ಟೀ ಪೌಡ್ರೆಲ್ಲ ಮೇಲೆ ಬಂದಿದ್ದರೆ ಟೀ ಯಾವುದೇ ಕಾರಣಕ್ಕೂ ಚೆನ್ನಾಗಾಗಲ್ಲ. ಉಕ್ಕು ಬಂದಂಥ ಸಂದರ್ಭದಲ್ಲಿ ಟೀ ಪೌಡ್ರ್ ಮೇಲೆ ಬರ್ತಾ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ತಿರುಗಿಸಿ ಇಟ್ಕೋಬೇಕಾಗುತ್ತೆ. ಇವಾಗ ಚೆನ್ನಾಗಿ ಕುದಿ ಬಂತನ್ನೋ ಸಂದರ್ಭದಲ್ಲಿ ನಾನು ಬೆಲ್ಲವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲದ ಟೀ ಆಗಿರೋದ್ರಿಂದ ನಾವು ಜಾಸ್ತಿ ಸಕ್ಕರೆಯನ್ನು ಯೂಸ್ ಮಾಡಲ್ಲ. ಸಕ್ಕರೆ ಮತ್ತು ಬೆಲ್ಲಕ್ಕೆ ಯಾವುದೇ ರೀತಿಯಾದಂಥ ಅಷ್ಟೊಂದು
ಡಿಫ್ರೆನ್ಸ್ ಇರಲ್ಲ, ಬಟ್ ಟೇಸ್ಟಲ್ಲಿ ಡಿಫ್ರೆನ್ಸ್ ಇರುತ್ತೆ ಅಂತೇಳಿ ನಾವು ಬೆಲ್ಲವನ್ನು ಯೂಸ್ ಮಾಡ್ಕೊಳ್ಳೋದು. ಟೀನು ಸಹ ಪ್ರಿಪೇರ್ ಮಾಡ್ಕೊಂಡಿದ್ದಾಯಿತು. ಇವಾಗ ಚಪಾತಿ ರೋಲನ್ನು ಸಹ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಎರಡನ್ನೂ ಸಹ ಜೊತೆಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ. ಇವಾಗ ನಾವು ಬೆಳಗ್ಗೆ ಟೈಮ್ ಚಪಾತಿಯನ್ನು ಮಾಡಿರ್ತೀವಿ, ಒಂದು ಸ್ವಲ್ಪ ಹಿಟ್ಟು ಉಳ್ಕೊಬಿಟ್ಟಿರುತ್ತೆ. ಅಂಥ ಟೈಮಲ್ಲೂ ಸಹ ನಾವು ಇದನ್ನು ಮಾಡ್ಕೋಬೋದು. ಒಂದು 4-5 ಆಗುವಷ್ಟು ಚಪಾತಿ ಆಗುವಷ್ಟೇ ಇರುತ್ತೆ. ಆ ಟೈಮಲ್ಲೂ ಸಹ ನಾವು ಈ ರೀತಿಯಾಗಿ ರೋಲನ್ನು ಮಾಡಿಕೊಟ್ರೆ ಇಷ್ಟವಾಗಿ, ಇವಾಗ ನಾವು ಪಲ್ಯ ಅದೆಲ್ಲವನ್ನು ಮಾಡೋ ಅಂಥದ್ದು ಇರಲ್ಲ ಅರ್ಜೆಂಟ್ಗೆ, ಅಥವಾ ಇದೊಂದು 4-5ಕ್ಕೆ ಏನು ಮಾಡೋದು ಅಂತೆಲ್ಲ ಇರುತ್ತಲ್ಲ ಆ ಟೈಮಲ್ಲಿ ನಾವು ಈ ಚಪಾತಿ ರೋಲನ್ನು ಸಹ ಮಾಡ್ಕೋಬೋದು. ಇವಾಗ ಟೀ ಕೂಡ ರೆಡಿಯಾಗಿದೆ. ಇದ್ರ ಜೊತೆಗೇ ಚಪಾತಿನೂ ಕೂಡ ಒಂದು ಸೈಡು ರೆಡಿ ಮಾಡ್ತಾ ಇದ್ದೆ. ಇದಾದ ನಂತರ ನಾನು ರೋಲ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಬಿಸಿ ಬಿಸಿ ಇರುತ್ತೆ, ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ಚಪಾತಿಯನ್ನು ಮಾಡಾದ ನಂತರ ನಾನಿಲ್ಲಿ ಮೊದಲಿಗೆ ಸ್ಪ್ರೆಡ್ ಮಾಡೋದಕ್ಕೆ ಮಯೋನೀಸನ್ನು ಯೂಸ್ ಮಾಡ್ತಾ ಇದ್ದೀನಿ. ತರಕಾರಿಯನ್ನು ಕಟ್ ಮಾಡಿ ಇಟ್ಕೊಂಡಿರ್ತಾರಲ್ಲ, ಅದಕ್ಕೇ ಇದನ್ನೆಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾರೆ. ಇದೆಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಬಿಟ್ರೆ ಎಲ್ಲ ನೀರು ಬಿಟ್ಕೊಬಿಡುತ್ತೆ, ಚೆನ್ನಾಗಿರಲ್ಲ. ಹಾಗಾಗಿ ನಾನು ಚಪಾತಿಗೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಅದಾದ ನಂತರ ಪಿಜ್ಜಾಗೆ ಪಾಸ್ತಾ ಸಾಸ್ ಇರುತ್ತೆ, ಅದನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಫ್ಲೇವರು ಪಿಜ್ಜಾ ಎಲ್ಲ ತಿಂದು ಅದ್ರ ಫ್ಲೇವರ್ ಎಲ್ಲರಿಗೂ ಇಷ್ಟ ಆಗಿರುತ್ತಲ್ಲ, ಹಾಗಾಗಿ ಈ ಫ್ಲೇವರ್ಗಳನ್ನು ಇಷ್ಟಪಡ್ತಾ ಇರ್ತಾರೆ ಅಂತೇಳಿ ಇದನ್ನು ಸಹ ಯೂಸ್ ಮಾಡ್ತಕ್ಕಂಥದ್ದು. ಇದಾದ ನಂತರ ರೆಡ್ ಚಿಲ್ಲಿ ಸಾಸನ್ನು ಸಹ ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮೂರನ್ನು ಸಹ ಫಸ್ಟು ಒಂದು ಕಡೆ ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಅದಾದ ನಂತರ ಸುತ್ತ ಎಲ್ಲವನ್ನು ಸಹ ಸೇರಿಸಿ ಸ್ಪ್ರೆಡ್ ಮಾಡಿಕೊಂಡ್ರೆ ಮುಗೀತು. ಸ್ಪ್ರೆಡ್ ಮಾಡಾದ ನಂತರ ನಾವು ಕಟ್ ಮಾಡಿ ಎಲ್ಲವನ್ನು ಇಟ್ಕೊಂಡಿದ್ದಂತಹ ತರಕಾರಿಗಳನ್ನು ಇದ್ರ ಜೊತೆ ಸೇರಿಸ್ಕೊಳ್ಳೋದು. ನಾನು ಆವಾಗಲೇ ಕಾರ್ನನ್ನು ಸೇರಿಸಿರೋದನ್ನು ಹೇಳಿಲ್ಲ. ಕಾರ್ನನ್ನು ಸಹ ಇದರೊಳಗಡೆ ಸೇರಿಸ್ಕೊಂಡಿದ್ದೀನಿ. ಎಲ್ಲನೂ ಸಹ ರಾನೇ ಇದೆ. ಬೇಕಂತ ಹೇಳಿದ್ರೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡು ನಾವು ಸೇರಿಸ್ಕೊಬೋದು. ಹಾಗೆಯೇ ಬೇಕಂತ ಹೇಳಿದ್ರೆ ಆನಿಯನನ್ನು ಸಹ ಸೇರಿಸ್ಕೊಬೋದು. ವೆಜಿಟೇಬಲ್ ಇದೆ ಜಾಸ್ತಿ ಆಗಿರೋದ್ರಿಂದ ನಾನು ಅದು ಯಾವುದನ್ನು ಸಹ ಸೇರಿಸ್ಕೊಂಡಿಲ್ಲ. ಈ ರೀತಿಯಾಗಿ ಎಲ್ಲವನ್ನು ಸೇರಿಸ್ಕೊಂಡು ನೀಟಾಗಿ ಎಲ್ಲವನ್ನು ಫೋಲ್ಡ್ ಮಾಡ್ಕೊಳ್ಳಿ. ನಾನು ಕೆಳಗಡೆಯಿಂದನೇ ಫೋಲ್ಡ್ ಮಾಡ್ತಾಯಿದ್ದೀನಿ. ಡೈರೆಕ್ಟಾಗಿ ಉದ್ದಾಗಿ ರೋಲ್ ಮಾಡಿದ್ರೆ ಮಕ್ಕಳಿಗೆ ತಿನ್ನೋಕ್ಕಾಗಲ್ಲ, ಮತ್ತು ಕೆಳಗಡೆಯಿಂದ ಎಲ್ಲನೂ ಚೆಲ್ತಾ ಇರ್ತಾರೆ ಅಂಥೇಳಿ ನಾನು ಫಸ್ಟು ಕೆಳಗಡೆ ಕವರ್ ಆಗೋ ಥರ ಫೋಲ್ಡ್ ಮಾಡಿದ್ದೀನಿ. ನಿಮಗೆ ಡಿಫ್ರೆಂಟಾಗಿ ಫೋಲ್ಡ್ ಮಾಡೋದಿರುತ್ತೆ. ನಿಮಗೆ ಯಾವ ರೀತಿ ಫೋಲ್ಡಿಂಗ್ ಇಷ್ಟ ಆಗುತ್ತೋ ಆ ರೀತಿಯಾಗಿ ಮಾಡ್ಕೊಳ್ಳಿ. ಇದಾದ ನಂತರ ಇದನ್ನು ಸಹ ತವ ಮೇಲೆ ಇಟ್ಟು ಸ್ವಲ್ಪ ಫ್ರೈ ಮಾಡ್ಬೋದು, ಆದರೆ ಬೇಡ ಅಂಥೇಳಿ ನಾನು ಫ್ರೈ ಮಾಡಿಲ್ಲ. ಇದನ್ನು ಟೀ ಜೊತೆ ಸರ್ವ್ ಮಾಡಿಕೊಂಡು ಟಿ ವಿಯನ್ನು ನೋಡ್ತಾ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಅದೇ ರೀತಿಯಾಗಿ ಈವ್ನಿಂಗ್ ಟೈಮಲ್ಲಿ ಮಾಡ್ತಕ್ಕಂಥದ್ದು. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕನ್ನು ಕೊಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.